ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಗೂಗಲ್ ಮ್ಯಾಪ್ ಬಳಸಿ ಕಳ್ಳತನ ಮಾಡುತ್ತಿದ್ದ ಖದೀಮರು ಅರೆಸ್ಟ್. ಜೇವರ್ಗಿಯಲ್ಲಿ ಚನ್ನಬಸಪ್ಪ ಕುಳಗೇರಿ ಮೂರ್ತಿ ಅನಾವರಣಗೊಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಆಂದೋಲನ ಸ್ವಾಮೀಜಿ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತ ಆಕ್ರೋಶ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲುವು, ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ನೃತ್ಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಗೂಗಲ್ ಮ್ಯಾಪ್ ಬಳಸಿ ಸೋಲಾರ್ ಪ್ಲಾಂಟ್ಗೆ ಬಳಸುತ್ತಿದ್ದ ಕಾಪರ್ ವೈರ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಖತರ್ನಾಕ್ ಅಂತಾರಾಜ್ಯ ಖದೀಮರನ್ನು ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೆಲಂಗಾಣ ಮೂಲದ ಪೋಲಾ ನಾಗೇಶ್ ಮತ್ತು ಯರಕುಲಿ ರಮೇಶ್ ಬಂಧಿತ ಆರೋಪಿಗಳಾಗಿದ್ದು, ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಗ್ರಾಮದ ಹೊರವಲಯದಲ್ಲಿ ಸೋಲಾರ್ ಪ್ಲಾಂಟ್ನಲ್ಲಿ 7,000 ಮೀಟರ್ ಕಾಪರ್ ವೈರ್ ಕದ್ದು ಎಸ್ಕೇಪ್ ಆಗಿದ್ದರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ವಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ. ಈ ಇಬ್ಬರು ಖದೀಮರು ಗೂಗಲ್ ಮ್ಯಾಪ್ ಮೂಲಕ ಸೋಲಾರ್ ಪ್ಲಾಂಟ್ ಸರ್ಚ್ ಮಾಡಿ ಗೂಗಲ್ ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಬೆಲೆ ಬಾಳೋ ಕಾಪರ್ ವೈರ್ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ರು. ಈ ಹಿಂದೆ ಸೇಡಂ ಠಾಣಾ ವ್ಯಾಪ್ತಿಯಲ್ಲೂ ಇದೇ ಗ್ಯಾಂಗ್ ಕಳ್ಳತನ ಮಾಡಿರುವುದು ವಿಚಾರಣೆ ವೇಳೆ ಬಯಲಾಗಿದೆ. ಕೊನೆಗೂ ಇಬ್ಬರು ಖದೀಮರನ್ನು ಬಂಧಿಸುವಲ್ಲಿ ವಾಡಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು, ಬಂಧಿತರಿಂದ 6,06,000 ಮೌಲ್ಯದ ವಸ್ತು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ತಿಳಿಸಿದ್ದಾರೆ. ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಾನ್ಗಾಪುರ್ ರೋಡ್ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು, ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಗೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪ ಗೌಡ ಪೊಲೀಸ್ ಪಾಟೀಲ್, ಇವರು ದಿಕ್ಸಂಗ ಬೀದವರು. ಅವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ ಇಬ್ಬರು ಅನ್ನೋನ್ ಪರ್ಸನ್ಸು ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರು ನಿಲ್ಲಿಸಿ ಅವರ ಕಡೆ ಇರುವಂಥ ಮೋಟರ್ ಸೈಕಲನ್ನು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇದು ಇಮಿಡಿಯೇಟಾಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ DYSP ಆನಂದ್ ಗೋಪಿ ಅವರ ಸೂಪರ್ವಿಷನ್ನಲ್ಲಿ CPI ಚೆನ್ನಯ್ಯ ಹಿರೇಮಠ್ ಅವರು ಮತ್ತು PSI ಸೋಮಲಿಂಗ ಒಡಿಯಾರ್, ರಾಹುಲ್ ಪಾವ್ಡೆ, ಕಮಲು ರಾಥೋಡ್ PSIಸು ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಯಲ್ಲಾಲಿಂಗ ಕರ್ಜಗಿ, ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದಾರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲ್ಕೋಟ, ಚಿದಾನಂದ್ ಬಿರಾದಾರ್, ನಿಂಗಣ್ಣ ಕನ್ನಿ, ಯಲ್ಲಾಲಿಂಗ ಹುಡುಗಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪ್ರೇಟ್ 3 ಟೀಮ್ಸು ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂಥ, ಈ ಅಫೆನ್ಸ್ ಮಾಡಿರುವಂತಹ ಇಬ್ಬರು ಆರೋಪಿಗಳನ್ನು ಮತ್ತು ಅವರು ರಾಬರಿ ಮಾಡಿರುವಂತಹ ಬೈಕನ್ನು ಮತ್ತು ಆ ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುನ್ಕಿ ಅಂತ 26 ವರ್ಷ, ಡ್ರೈವರ್ ಕೆಲಸ, ದುತ್ತರ್ಗಾಂವ್ ಗ್ರಾಮ, ಆಲಂದ್. ಎರಡನೇ ಆರೋಪಿ ರಾಹುಲ್ ತಂದೆ ರೇವಣ್ ಸಿದ್ದಪ್ಪ,
19 ಇಯರ್ಸ್, ಕೂಲಿ ಕೆಲಸ, ಬಟ್ಟರ್ಗಿ ಗ್ರಾಮ, ಆಲಂದ್ ಅವರು. ಇದರಲ್ಲಿ ನಾವು ಅಫೆನ್ಸ್ಗೆ ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕು ಎರಡು ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೆಂಗೆ ಆದಷ್ಟು ಬೇಗ ವಿತಿನ್ 6 to 8 hours ಒಳಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವ್ರು ಹೆಂಗೆ ಕಂಡುಹಿಡಿದ್ವಿ ಅಂದರೆ, ಒಂದು ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನಿಟ್ಕೊಂಡು ಕಲ್ಲಿಂದ ಹೊಡಿತೀವಿ, ನೀವು ನಿಲ್ಲಿಸಲಿಲ್ಲ ಅಂತ ಅವರು ಎದುರಿಸಿದ ಮೇಲೆ ಅವರು ವಿಕ್ಟಿಮ್ಸ್ ಅವರು ಗಾಡಿಯನ್ನು ನಿಲ್ಲಿಸಿರ್ತಾರೆ. ತದನಂತರ ಅವರು ಕೆಲವೊಂದು ಅವ್ರ ಜೊತೆ ಮಾತಾಡ್ತಾರೆ, ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅನ್ನೋ ಸ್ವಲ್ಪ ವಿಚಾರಣೆ ಮಾಡೋ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿರೋದು ಏನಂದರೆ, ಫಿರ್ಯಾದಿದಾರ ಹೇಳಿದ ಪ್ರಕಾರ ಅವರು ಲೋಕಲೈಟ್ಸ್ ಇರಬಹುದು ಒಂದು, ಮತ್ತು ಅವ್ರ ಭಾಷೆ ಎಲ್ಲ ಲೋಕಲ್ ಭಾಷೆ ಥರ ಇದೆ ಅನ್ನೋದೊಂದು ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಇದು ಆಚೆ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಲ್ಲಿ ಬಂದು ಮಾಡಿರುವಂಥ ಕೆಲಸ ಅಲ್ಲ, ಇದು ಇದೇ ಜಿಲ್ಲೆಯಲ್ಲಿ ಅವರು ಮಾಡಿರುವಂಥ ಒಂದು ಕೆಲಸ ಅನ್ನೋದು ನಮಗೆ ಫಸ್ಟ್ ಪ್ರಾಥಮಿಕ ವಿಚಾರಣೆಯಲ್ಲಿ ತಕ್ಷಣ ನಮಗೆ ಗೊತ್ತಾಗುತ್ತೆ. ತದನಂತರ ನಾವು ಸುತ್ತಮುತ್ತಲ ಹಳ್ಳಿಗಳೆಲ್ಲ 3 ತಂಡಗಳನ್ನು ಮಾಡಿ 3 ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಕಳಿಸ್ಕೊಟ್ಟು ಅವೆಲ್ಲ ವಿಚಾರಣೆ ಮಾಡ್ತಿದ್ದಾಗ ನಮಗೆ ಕೆಲವೊಂದು ನೋಡಿದವರು ಹೇಳಿದರು, ಹೌದು ಈ ಥರ ಇಬ್ಬರು ಯಾರೋ ಈ ಥರ ಇಂಥ ವ್ಯಕ್ತಿಗಳು ಪಲ್ಸರ್ ಬೈಕ್ ಮೇಲೆ ಹೋಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅನ್ನೋದು ಕೆಲವೊಂದು ಬಾತ್ಮೀದಾರರಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ಲೀಡಲ್ಲಿ ಸಿಗ್ತಾ ಇದ್ದಾಗ ಇದರ ಜೊತೆನೂ ನಾವು ಈ ಜಿಲ್ಲೆಯಲ್ಲಿ ಹಿಂದಿನ ವರ್ಷಗಳ ಕಳೆದ 5-6 ವರ್ಷಗಳಲ್ಲಿ ಇಂಥ ರಾಬರಿ ಮಾಡಿರುವ ಯಾರಾದರೂ ಟೀಮ್ ಏನಾದರೂ ಇದೆಯಾ ಅಥವಾ ಯಾರಾದರೂ ಆರೋಪಿಗಳಿದ್ದಾರಾ ಅನ್ನೋದು ಪ್ಯಾರಲಲ್ ಆಗಿ ನಾವು ಚೆಕ್ ಮಾಡೋದು ಶುರು ಮಾಡಿದ್ವಿ. ಮತ್ತು ಆ ಟೈಮಲ್ಲಿ ನಮಗೆ ಸಿಕ್ಕಿರುವಂಥ ಕೆಲವೊಂದು ರಾಬರಿ ಟೀಮ್ಸು ಮತ್ತು ಅಲ್ಲಿ ಫಿರ್ಯಾದಿದಾರರು ಕೊಟ್ಟಿರುವಂತಹ ನಮ್ಗೆ ಐಡೆಂಟಿಫಿಕೇಷನ್ಸ್ ಎಲ್ಲ ಕೆಲವೊಂದರ ಜೊತೆ ಮ್ಯಾಚ್ ಆಗಿದೆ. ತದನಂತರ ಅವ್ರ ಫೋಟೋಸ್ ಎಲ್ಲ ತೋರಿಸಿದಾಗ ಫಿರ್ಯಾದಿದಾರರು ಒಪ್ಕೊಂಡಿರ್ತಾರೆ, ಹೌದು ಇಂಥವರೇ ನಮಗೆ ಬಂದು ಅಡ್ಡಗಟ್ಟಿ ನಮ್ಮ ಬೈಕನ್ನು ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ ಅನ್ನೋದು ಮಾಹಿತಿ ಅವರು ಮಿಡ್ ನೈಟ್ ನಮಗೆ ಮಾಹಿತಿ ಸಿಕ್ಕುತ್ತೆ, ಅರೌಂಡ್ 1 to 2 o'clock. ತದನಂತರ ಇವ್ರದೆಲ್ಲ ಡಿಫ್ರೆಂಟ್ ಅವರು ಈಗಾಗಲೇ ಗೊತ್ತಾಗಿದೆ ಅವರು ಬಟರ್ಗಿ ಗ್ರಾಮದ ದತ್ತರ್ಗಾಂವ್ ಗ್ರಾಮ ಅಂತ. ತದನಂತರ ಅದೆಲ್ಲ ಆ ಏರಿಯಾಕ್ಕೆ ಹೋಗಿ ಚೆಕ್ ಮಾಡಿದಾಗ ಅವ್ರದ್ದು ನಮಗೆ ಸುಳುವು ಸಿಕ್ಕಿದೆ ಅವರು ಇಲ್ಲಿದ್ದಾರು ಅಂತ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿರ್ತಾರೆ, ಅವರು ಮಾಡಿರೋದು ನಿಜ, ಅವರೇ ಮಾಡಿದ್ದಾರೆ ಮತ್ತು ಬೈಕನ್ನು ಅವರು ಬೇರೆ ಕಡೆ ಹೈಡ್ ಮಾಡಿಟ್ಟಿದ್ರು ಅಂತ, ಮತ್ತು ಆ ಬೈಕನ್ನು ರಿಕವರಿ ಮಾಡಿಕೊಂಡು ಅರೌಂಡ್ 4:30ಗೆ ಸ್ಟೇಷನ್ಗೆ ಬಂದಿರೋ 4:30ಗೆ ಆರೋಪಿ ಸಮೇತ ಮತ್ತು ಬೈಕ್ ಸಮೇತ ನಾವು ಸ್ಟೇಷನ್ಗೆ ನಮ್ಮ ಟೀಮ್ಸ್ ಅವರು ಕರ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ವೇಗವಾಗಿ ಭಾಳಷ್ಟು ಸೆನ್ಸಿಟಿವ್ ಈ ರಾಬರಿ ಡೆಕಾಯಿಟ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಮಿಡ್ ನೈಟ್ ಆಪರೇಷನ್ ಲೆಕ್ಕದಲ್ಲಿ ಬಿಫೋರ್ 6 o'clock ಬೆಳಗ್ಗೆಗಿಂತ ಮುಂಚೆನೇ ಆರೋಪಿಯನ್ನು ಪತ್ತೆ ಹಚ್ಚಿ ಅವ್ರನ್ನೇ ವಶಪಡಿಸಿಕೊಂಡಿದ್ದಕ್ಕೆ ನಾವು ಎಂಟೈರ್ ಆಲಂದ್ DYSP ಅವ್ರಿಗೂ ಮತ್ತು CPI ಅಫ್ಜಲ್ಪುರ್ ಅವ್ರಿಗೂ ಅವ್ರದೇ ಟೀಮ್ ಆಗಿರುವಂಥ PSI ಗಾನ್ಗಾಪುರ್ ಮತ್ತು PSI ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ರಾಜಕೀಯ ಮುತ್ಸದ್ದಿ ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರ ಮೂರ್ತಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ DCM DK ಶಿವಕುಮಾರ್ ಅವರು ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಜೇವರ್ಗಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾದ ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ರಾಜಕೀಯ ಮುತ್ಸದ್ದಿ ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರ ಮೂರ್ತಿ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣಬಸಪ್ಪ ದರ್ಶನಾಪುರ್, KKRB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಅನೇಕ ಗಣ್ಯರು, ದಿವಂಗತ ಚನ್ನಬಸಪ್ಪ ಕುಳಗೇರಿ ಅವರು ಸ್ವಾತಂತ್ರ್ಯ ಹೋರಾಟಗಾರ, ಅಭಿವೃದ್ಧಿ ಹರಿಕಾರ, ಹಿರಿಯ ರಾಜಕೀಯ ಮುತ್ಸದ್ದಿ, ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು.
ಅವ್ರದ್ದು ಇವತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮ ಇದ್ದುದರಿಂದ ಎಲ್ಲ ಬಂದಂಥ ಇವರಿಗೆ ನಂದು ಸ್ವಾಗತ ಕೋರಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಾಂಧಿವಾದಿಗಳು, ಯಾವತ್ತೂ ಸತ್ಯ ಸಲುವಾಗಿ ಹೋರಾಡಿದವರು. ನಮಗೂ ಅದೇ ಥರ ಮನೆಗೆ ಸಂಸ್ಕಾರ ಎಲ್ಲ ಕೊಟ್ಟಿದ್ದಾರೆ. ನಾವು ಅದನ್ನೇ ಅವ್ರದ್ದೇ ಮಾರ್ಗದರ್ಶನದಾಗ ನಾವು ನಡೀತಾ ಇದ್ದೀವಿ. ಈ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಈ ಜೀವರ್ಗಿ ಗಣ್ಯರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸ್ಥಳೀಯ ಶಾಸಕರು ಅಜಯ್ ಸಿಂಗ್ ಅವರು ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಕವಿಗಳು ಹಾಗೂ ಈ ಚನ್ನಬಸಪ್ಪ ಅವರ ಕುಳಗೇರಿಯವರ ಒಂದು ಬುಕ್ಕನ್ನು ಬಿಡುಗಡೆ ಒಂದು ಎ ಕೆ ರಾಮೇಶ್ವರ್ ಅವರು ಈ ಬುಕ್ ಬರೆದಂಥವರು. ನಾನು ಇವರಿಗೆ ಮೊದಲನೇ ಅಳಿಯ ಅದು ಅಂದರೆ ಇವರ ಹಿರಿಯ ಮಗಳಾದಂಥ ಡಾಕ್ಟರ್ ಕಮಲಾ ಅವ್ರನ್ನ ನಾನು ಮದುವೆ ಮಾಡಿಕೊಂಡಿದ್ದು. ನಾನು ಡಾಕ್ಟರ್ ಶರಣಪ್ಪ ಗಡೇದಂತ. ಇವರ ಬಗ್ಗೆ ಚನ್ನಬಸಪ್ಪ ಕುಳಗೇರಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಭಾಳ ಒಂದು ಮುತುವರ್ಜಿ ವಹಿಸಿ ಈ 371J ಇದರೊಳಗೆ ಒಂದು ಅತ್ಯುತ್ತಮ ಒಂದು ಕೆಲಸ ಮಾಡಿದಾಗ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ 371J ಅನ್ನೋದರ ಬಗ್ಗೆ ಇವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಚನ್ನಬಸಪ್ಪನವ್ರ ಬಗ್ಗೆ ಮಾತಾಡೋದಾಗಿತ್ತು ಅಂತಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಜನತಾದಳದ ಅಧ್ಯಕ್ಷರನ್ನೂ ಆಗಿದ್ದರು ಹೆಗಡೆಯವರ ಕಾಲದಲ್ಲಿ. ಹೆಗಡೆಯವರ ಕಾಲದಲ್ಲಿ ಜನತಾದಳದ ಅಧ್ಯಕ್ಷರಿದ್ದಾಗೂ ಸಕಟ ಅವರು ಗಾಂಧಿವಾದನ ಬಿಟ್ಟು ಯಾವುದೇ ಥರದ ಬೇರೆ ಮಾರ್ಗ ಹಿಡಿದು ಎಲೆಕ್ಷನ್ ಆಯಿತು ಮತ್ತು ಪ್ರಚಾರವಾಯಿತು, ಆ ಥರದ್ದು ಯಾವುದೂ ಮಾಡಲಿಲ್ಲ. ಗಾಂಧಿ ತತ್ವವನ್ನೇ ಫಾಲೋ ಮಾಡ್ಕೊತ ಬಂದು ಇಲ್ಲಿವರೆಗೂ ಅವರು ಮನೆ ಸಂಸ್ಕಾರದಲ್ಲೂ ಗಾಂಧಿ ತತ್ವನೂ ಫಾಲೋ ಮಾಡ್ತಾ ಇದ್ದಾರೆ. ಆ ಪ್ರಕಾರ ಈ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತಿನ ಮೂರ್ತಿ ಅನಾವರಣ ಆಗುತ್ತಿದ್ದು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಹಿರಿಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿಯವರ ಹಿರಿಯ ಮಗಳು ಜಯಶ್ರೀ ಅವರ ಒಂದು ವ್ಯಕ್ತಿತ್ವ ಏನೆಂದರೆ ಯಾವಾಗಲೂ ಅವರು ತಮ್ಮ ಗಾಂಧೀಜಿಯವರ ಸತ್ಯವನ್ನು ಪಾಲಿಸಿದವರು. ಅವರು ಸಮಾಜ ಹಿತದೃಷ್ಟಿಯಿಂದ ಯಾವುದೇ ಏನೇ ಇದ್ದರೂ ಅವರು ಸತ್ಯವಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿದಂಥವರು. ಚಿಕ್ಕಂದಿನಿಂದಲೂ ಅವರು ಹೋರಾಟವನ್ನೇ ಮಾಡಿ ತಮ್ಮ ನಿಲುವನ್ನು ಕಟ್ಟಿಕೊಂಡವರು. ಹೀಗೆ ಅವರು ಜೀವನದುದ್ದಕ್ಕೂ ತಮ್ಮ ಹೋರಾಟದ ಜೀವನವನ್ನು ಸಾಗಿಸಿದ್ದರು. ಹೀಗೆ ಈ ದಿನ ಅವರ ಮೂರ್ತಿ ಪುತ್ಥಳಿ ಅನಾವರಣಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಮಂತ್ರಿಗಳು ಮತ್ತು ಶ್ರೀಮಾನ್ಯ ಖರ್ಗೆಯವರು ಹಾಗೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ಒದಗಿಕೆ ಎಲ್ಲ ನಮ್ಮ ಹಿರಿಯ ಗಣ್ಯರಿಗೂ ನನ್ನ ವಂದನೆಗಳು ಮತ್ತು ಸ್ವಾಗತಕ್ಕೆ ಕೋರುವೆ. ಸಮಾರಂಭದಲ್ಲಿ ಶಾಸಕರಾದ ಎಂವೈ ಪಾಟೀಲ್, ಅಲಂಪ್ರಭು ಪಾಟೀಲ್, ಶರಣ್ಕುಮಾರ್ ಮೋದಿ, ಕುಳಗೇರಿ ಕುಟುಂಬದ ಅಮರನಾಥ್ ಕುಳಗೇರಿ, ಜಯಶ್ರೀ ಬಿರಾದರ್, ಡಾಕ್ಟರ್ ಕಮಲಾ ಗಡೇದ್, ಸುಲೋಚನಾ ಸಿದ್ದರಾಜ್, ತ್ರಿವೇಣಿ ಕುಳಗೇರಿ, ರೇಣುಕಾ ಕುಳಗೇರಿ, ಚಂದ್ರಹಾಸ್ ಕುಳಗೇರಿ, ಶ್ರಾವಣಿ ಕುಳಗೇರಿ, ವೈಷ್ಣವಿ ಸಿದ್ದರಾಜ್, ವರಲಕ್ಷ್ಮಿ ಸಿದ್ದರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿಗಳು ವಿನಾಕಾರಣ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ತಲೆ ಹಾಕುತ್ತಿದ್ದಾರೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಕೀಲ್ ಸರಡ್ಗಿ ಹಾಗೂ ಮಾಜಿ ಅಧ್ಯಕ್ಷ ಶಿವಾನಂದ್ ಹೊನಗುಂಟಿ ಅವರು ಶಕೀಲ್ ಸರಡ್ಗಿ ನಕಲಿ ದಾಖಲೆ ನೀಡಿ ಅಧ್ಯಕ್ಷರಾಗಿದ್ದಾರೆ ಎಂಬ ಆಂದೋಲನ ಮಠದ ಸಿದ್ದಲಿಂಗ ಸ್ವಾಮೀಜಿಗಳ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದರು. ಸಿದ್ದಲಿಂಗ ಸ್ವಾಮೀಜಿ ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ತಲೆ ಹಾಕಬಾರದು. ಪಕ್ಷದ ಹಿರಿಯ ಜಿಲ್ಲಾಧ್ಯಕ್ಷ ಸಮ್ಮುಖದಲ್ಲೇ ಚುನಾವಣೆ ನಡೆದಿದ್ದು ಎಲ್ಲವೂ ನಿಯಮಾನುಸಾರವೇ ನಡೆದಿದೆ ಎಂದು ಸ್ಪಷ್ಟನೆ ನೀಡಿದರು. ತದ್ವಿರುದ್ಧ ಎನ್ನುವಂತೆ ನಮ್ಮ ಕಲಬುರಗಿಯ ಜಗತ್ತಿನ 8ನೇ ಅದ್ಭುತವಾಗಿ ಸ್ವಾಮೀಜಿ ಒಬ್ಬರು ಭಕ್ತಿಯೊಂದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಆಂತರಿಕ ಚುನಾವಣೆ ಬಗ್ಗೆ ಮನಸ್ಸು ಮೂಡಿದೆ. ಜಗತ್ತಿನ ಎಲ್ಲ ಭಕ್ತಿಪೂರ್ವಕ ಸ್ವಾಮೀಜಿಗಳಿಗೆ ಸದಾ ಆ ಭಗವಂತ
ಮನಸ್ಸಿನಲ್ಲಿದ್ದರೆ ಈ ನಮ್ಮ 8ನೇ ಅದ್ಭುತ ಸ್ವಾಮೀಜಿಗೆ ರಾತ್ರಿ ಬೆಳಗಾದರೆ ಅವರಿಗೆ ಕಾಣುವುದು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕ್ ಖರ್ಗೆಯವರ ಇವರ ಆಂದೋಲನ ಮಠದ ಸ್ವಾಮೀಜಿನೋ ಅಥವಾ ಖರ್ಗೆ ಮಠದ ಸ್ವಾಮೀಜಿನೋ ಅನ್ನೋದೇ ನಮಗೆ ಕಾಣ್ತಾ ಇಲ್ಲ. ಯುವ ಕಾಂಗ್ರೆಸ್ಸಿನ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ. ನಾವು ಯಾವುದನ್ನು ಈವರೆಗೆ ಮಾತ್ರ ಪಕ್ಷ ಬರದಂತೆ ಕದ್ದು ಮುಚ್ಚಿ ಮಾಡುವವರಲ್ಲ. ಇಡೀ ಪ್ರಕ್ರಿಯೆಯ ತಂಡವೊಂದು ಚುನಾವಣೆಯನ್ನು ಪ್ರತಿ ಹಂತ ಪರಿಶೀಲನೆ ನಡೆಸಲೆಂದು ನೇಮಿಸಲಾಗುತ್ತದೆ. ಚುನಾವಣೆ ನಡೆಸಿದ ಸ್ವಯಂ ಘೋಷಣೆ ರಾಜ್ಯಾಧ್ಯಕ್ಷರವರಿಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅಸಾಧಾರಣವಾಗಿಯೇ ಕಾಣಿಸುತ್ತದೆ. ಮಾನ್ಯ 8ನೇ ಅದ್ಭುತ ಸ್ವಾಮಿಗಳು 50 ರೂಪಾಯಿ ಯುವ ಕಾಂಗ್ರೆಸ್ಸಿನ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಲಿದೆ. ಕೇವಲ ಕಾಂಗ್ರೆಸ್ ಬಗ್ಗೆ ಚಿಂತಿಸುವ ಈ 8ನೇ ಅದ್ಭುತ ಸ್ವಾಮೀಜಿಗೆ ಆಯ್ದು ಕುರುಡತನ ಕೂಡ ಕಾಡುತ್ತಿದೆ. ಜೇವರಿಗೆಯಲ್ಲಿ ತಮ್ಮ ಸ್ವಂತ ಊರಿನಲ್ಲೇ ಬಾಲಕಿ ಒಬ್ಬಳ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಸಕಾರಾತ್ಮಕ ಈ ಅಡ್ಜಸ್ಟ್ಮೆಂಟ್ ಸ್ವಾಮೀಜಿ ಅವರು ಕಲಬುರಗಿ ಪ್ರಜ್ಞಾವಂತ ಜನ ನಂಬಲು ಸಾಧ್ಯವಿಲ್ಲ. ಪತ್ರಿಕೆಯ ಮುಂದೆ ಮಠ ಒಡೆದು ನೋಡಲಿ ಎಂದು ತಾಕೂತು ಪ್ರದರ್ಶಿಸಿದ ಇವರು ಕಲಬುರಗಿ ಪಾಲಿಕೆಗೆ ಕೊಟ್ಟಿರುವ ಕ್ಷಮೆ ಪ್ರಮಾಣ ಪತ್ರವನ್ನು ಬಹಿರಂಗಪಡಿಸಲಿ. ಅದಿಷ್ಟೇ. ನಾನು ಅವರಿಗೆ ಹೇಳಕ್ಕೆ ಇದು ಮಾಡ್ತೀನಿ. ಸ್ವಾಮೀಜಿ ಯಾರ ಅವರು? ಎಲ್ಲ ಸ್ವಾಮೀಜಿ ಒಳಗೆ ನಮ್ಮ ಹಿಂದೂ ಧರ್ಮದಾಗ ಮತ್ತು ಎಲ್ಲ ಧರ್ಮದ ಒಂದು ಸ್ವಾಮೀಜಿ ಅನ್ನೋರಿಗೆ ಒಂದು ದೊಡ್ಡ ಒಂದು ಗೌರವ. ಆ ಗೌರವ ಬಿಟ್ಟು ಅವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಅವ್ರು ಸ್ವಾಮೀಜಿ ಇದ್ದಾರಪ್ಪ ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಅನ್ಯಾಯಗಳ ಬಗ್ಗೆ ಎತ್ತಿಡಿದ್ರೆ ಅವ್ರಿಗೊಂದು ಸ್ವಾಮೀಜಿ ಅಂತೇಳಿ ಜನರು ಗೌರವಿಸ್ತಾರೆ, ನಾವು ಗೌರವಿಸ್ತೀವಿ. ಅದು ಬಿಟ್ಟು ಅವರು ಒಂದೇ ಪಕ್ಷದ ಸೀಮಿತ ಬಗ್ಗೆ ಕಾಂಗ್ರೆಸ್ ಬಗ್ಗೆನೇ ವಿರೋಧವಾಗಿ ಮಾತಾಡೋದು, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ವಿರೋಧ ಮಾತಾಡೋದು. ಇವತ್ತಿನ ದಿವಸ ಅವರ ಆಂದೋಲನ ಮಠಾಧೀಶರಾದರೋ ಅಥವಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಮನೆಯ ಮಠಾಧೀಶರ ಅನ್ನೋದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರು ಪತ್ರಿಕಾಗೋಷ್ಠಿ ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೇವೆ. ಒಂದು 4 ಪತ್ರಿಕಾಗೋಷ್ಠಿ 3 ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆನೇ ಇರ್ತಾವ, ಖರ್ಗೆ ಫ್ಯಾಮಿಲಿ ಬಗ್ಗೆನೇ ಇರ್ತಾವ. ಅದರದ್ದು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟು ಅವರು ತಮ್ಮ ಸ್ವಾಮೀಜಿ ಅನ್ನೋದು ಏನು ಒಂದು ಎಲ್ಲ ನಮ್ಮ ಹಿಂದೂ ಧರ್ಮದಾಗ ಅವ್ರ ಬಗ್ಗೆ ಬಹಳ ಗೌರವವಾದ ಈ ಒಂದು ಮಠಾಧೀಶರ ಬಗ್ಗೆ ಆ ಒಂದು ಗೌರವವನ್ನು ಕಳ್ಕೋಬಾರ್ದು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಜೊತೆ ಅವರ ಒಂದು ನೇತೃತ್ವದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲುವು, ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ನೃತ್ಯ ಕಾರ್ಯಕ್ರಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾನುವಾರ ನಡೆದ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಭಾರತವು ಗೆಲುವು ಸಾಧಿಸಿದ ಹಿನ್ನೆಲೆ ಕಲಬುರಗಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದರು. ನಗರದ ರಾಮ್ ಮಂದಿರ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಜೊತೆಗೆ ಸಖತ್ ಸ್ಟೆಪ್ ಹಾಕುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಿಸಿದರು. ಇನ್ನು ಭಾರತ ನ್ಯೂಜಿಲೆಂಡ್ ಫೈನಲ್ ಪಂದ್ಯದ ಹಿನ್ನೆಲೆ ಕ್ರಿಕೆಟ್ ವೀಕ್ಷಣೆಗೆ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕ್ರಿಕೆಟ್ ಅಭಿಮಾನಿಗಳು ಭಾರತ ಗೆಲುವು ಸಾಧಿಸುತ್ತಿದ್ದಂತೆ ಕುಣಿದು ಕುಪ್ಪಳಿಸಿದ್ರು.
ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಸಾಂಸ್ಕೃತಿಕ ನೃತ್ಯ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಹಲವಾರು ಗೀತ ಗಾಯನ ಹಾಗೂ ಆಕರ್ಷಕ ನೃತ್ಯ ಮಾಡುವ ಮೂಲಕ ಗಮನ ಸೆಳೆದರು. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿರುವ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಶರ್ಮಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೃತ್ಯ ಕಲಾವಿದ ಅಕ್ಷಯ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ನೃತ್ಯ ಸಮಾರಂಭ ಅದ್ದೂರಿಯಾಗಿ ನೆರವೇರಿಸಲಾಗಿದ್ದು, ಕಲಬುರಗಿಯಲ್ಲಿ ನೃತ್ಯವನ್ನೇ ಜೀವನವಾಗಿಸಿಕೊಂಡ ಏಕೈಕ ವ್ಯಕ್ತಿ ಅಕ್ಷಯ್ ಅವರು. ಅನೇಕ ವಿದ್ಯಾರ್ಥಿಗಳಿಗೆ ನೃತ್ಯ ಕಲಿಸಿಕೊಡುವುದರ ಜೊತೆಗೆ ಆಗಾಗ ಈ ರೀತಿಯ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಯುವ ಪೀಳಿಗೆಯನ್ನು ಪ್ರೇರೇಪಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಪುಟಾಣಿ ಮಕ್ಕಳು ವಿವಿಧ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಕನ್ನಡ ಹಾಗೂ ಹಿಂದಿ ದೇಶಭಕ್ತಿ ಹಾಡು ಹಾಗೂ ಸಿನಿಮಾ ಹಾಡುಗಳಿಗೆ ಸ್ಟೆಪ್ ಹಾಕುವ ಮೂಲಕ ಗಮನ ಸೆಳೆದರು. ಸಂಘದ ವತಿಯಿಂದ ಸಾಂಸ್ಕೃತಿಕ ನೃತ್ಯ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಅಕ್ಷಯ್ ಡ್ಯಾನ್ಸರ್ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮೆಲ್ಲರಿಗೂ ನಾನು ವಂದಿಸಿ, ಈ ಕಲಬುರಗಿ ಜಿಲ್ಲೆಗೆ ಇವರು ಡ್ಯಾನ್ಸರ್ ಅದ ಒಬ್ಬರಿಂದ ಅವರು ಅಕ್ಷಯ್ ಡ್ಯಾನ್ಸರ್ ಅವರು ನಮ್ಮ ಹಲವಾರು ಕಾರ್ಯಕ್ರಮ ಒಂದು 3ನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಇದು ಡ್ಯಾನ್ಸ್ ಅನ್ನೋದು ಕಲೆ ಇದೆ, ಇದು ಎಲ್ಲರಿಗೂ ಬರೋದಿಲ್ಲ. ಇದು ಏನಪ್ಪ ಅಂತಂದ್ರೆ ಹುಟ್ಟಿದ ಗಾಡ್ಗೆ ಹುಟ್ಟಿದ್ದಾಗ ಮಕ್ಕಳು ಏನಪ್ಪ ಅಂದ್ರೆ ಡ್ಯಾನ್ಸ್ ಮಾಡಿ ಮುಂದೇನಪ್ಪ ತಮ್ಮ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಿ ಅವ್ರೇನಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗೆ ಇದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಹೆಸರು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಡ್ಯಾನ್ಸ್ ಪಾರ್ಟಿಸಿಪೇಟ್ಗಳಿಗೆ ನಾನು ಶುಭ ಹಾರೈಸಿದ್ದೇನೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಮೇಶ್ ಸ್ವಾಮಿ ಬೀದರ್ಕರ್ ವಹಿಸಿಕೊಂಡಿದ್ದರು. ಸಂತೋಷ್ ಬಿರಾದರ್, ನಾಮದೇವ್ ಬಬ್ಲಾದ್ಕರ್, ವಿಜಯಕುಮಾರ್ ಕಟ್ಟಿಮನಿ, ರವಿಚಂದ್ರ ಗುತ್ತೇದಾರ್, ಯಶೋಧ ಕಟ್ಕೆ, ಎಸ್ಎಸ್ ಸುಗಂಧಿ, ದೇವೇಂದ್ರ ಮಂಜುಳಕರ್, ಶರಣು ಕಾಂಬಳೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗೂಗಲ್ ಮ್ಯಾಪ್ ಬಳಸಿ ಕಳ್ಳತನ ಮಾಡುತ್ತಿದ್ದ ಖದೀಮರು ಅರೆಸ್ಟ್. ಜೇವರ್ಗಿಯಲ್ಲಿ ಚನ್ನಬಸಪ್ಪ ಕುಳಗೇರಿ ಮೂರ್ತಿ ಅನಾವರಣಗೊಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಆಂದೋಲನ ಸ್ವಾಮೀಜಿ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತ ಆಕ್ರೋಶ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲುವು, ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ನೃತ್ಯ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.